ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ನಾವು ಕುಮಟದ ಪ್ರಮುಖ ಬೀದಿಗಳಲ್ಲಿ ನಡೆಸ್ತಾ ಇದ್ದೇವೆ. ಕ್ಯಾನ್ಸರಲ್ಲಿ ಕಾರಣ ಅಂತ ಹೇಳಿಲ್ಲ, ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದು. ಈಗ ಎಲ್ಲ ಬೀಡಿ ಹೇಳಿದವರಿಗೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದಲ್ಲ, ಆದರೆ ಕ್ಯಾನ್ಸರ್ ಬಂದವರಿಗೆ 90% ಬೀಡಿ ಹೇಳಿದ್ದಾರೆ. ಹೀಗೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್. ಸೊ ಕ್ಯಾನ್ಸರಲ್ಲಿ ಕಾಸ್ ಅಂತ ಇಟಿಯಾಲಜಿ ಅಲ್ಲ. ಟಿ ಬಿ ಕಾಯಿಲೆ ಆದರೆ ನಾವು ಹೇಳ್ಬೋದು ಟಿ ಬಿ ಬ್ಯಾಸ್ ಇಲ್ಲ ಇದೆ. ಕ್ಯಾನ್ಸರಲ್ಲಿ ಹಾಗೆ ಹೇಳೋದಿಲ್ಲ. ರಿಸ್ಕ್ ಫ್ಯಾಕ್ಟರ್ ಎಕ್ಸೆಸಿವ್ ಆಲ್ಕೋಹಾಲ್, ಇದು ಓರಲ್ ಟೊಬ್ಯಾಕೋ ಅಥವಾ ರೆಡ್ ಮೀಟ್, ಇದೆಲ್ಲ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕ್ಯಾಟಗರೈಸ್ ಮಾಡೋದು. ಹಾಗೆ ಇಟ್ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಡಿಸೀಸ್. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ. ಟೊಬ್ಯಾಕೋ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ದಟ್ಸ್ ವೈ ಇಸ್ ಬ್ಯಾನ್ಡ್ ಇನ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಇನ್ ಪಬ್ಲಿಕ್ ಪ್ಲೇಸಸ್. ಇನ್ನೊಬ್ರಿಗೆ ನಾವು ಸಮಸ್ಯೆ ಮಾಡಬಾರ್ದು ಅಂತ. ಓವರ್ ಹೀಲಿಂಗ್ ಇಸ್ ಎ ಕ್ಯಾನ್ಸರ್. ಅದು ಬೇಕಾದರೆ ಸಣ್ಣ ಮಾನದ ಗಾಯ ಆಗಿರಲಿ, ನಮ್ಮ ದೇಹದ ಮಲಮೂತ್ರ ಅಥವಾ ಗುದದ್ವಾರದ ಯಾವುದೇ ಒಂದು ಗಾಯ ಆಗಲಿ, ಆ ಗಾಯ ಗುಣ ಆದರೆ ಅಂದರೆ ದಟ್ ಮೀನ್ಸ್ ಎ ಕಂಟ್ರೋಲ್. ಡಯಾಬಿಟಿಸ್ ಆಗುತ್ತೆ ಇಫ್ ಇಟ್ ಈಸ್ ಎ ಕಂಟ್ರೋಲ್. ಸಮಥಿಂಗ್ ಈಸ್ ಕಂಟ್ರೋಲಿಂಗ್ ಇಟ್. Something is controlling the healing procedure, healing limits. If the limit crosses, then this cancer happens. ಇವತ್ತು ನಾವು ಕುಮಟದಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಎಲ್ಲರಿಗೆ ಅರಿವು ಮತ್ತು ಭಯವನ್ನು ದೂರವಿಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ಕ್ಯಾನ್ಸರ್ ಬರಲಿಕ್ಕೆ 20 ವರ್ಷ ಬೇಕು. ಯಾಕಂದ್ರೆ ನಾವು ತಂಬಾಕು ಇವತ್ತೇ ತಿಂದರೆ ನಾಳೆ ಕ್ಯಾನ್ಸರ್ ಬರೋದಲ್ಲ. ಯಾವುದಾದ್ರೂ ಅಭ್ಯಾಸ ದುರಭ್ಯಾಸ ಏನಾದರೂ ಇದ್ದರೆ, ನಮ್ಮ ಊಟದಲ್ಲಿ ಏನಾದರೂ ವ್ಯತ್ಯಾಸ ಜಾಸ್ತಿ ಇದ್ದರೆ 2 ವಾರ 1 ತಿಂಗಳಲ್ಲಿ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ ಬರಲಿಕ್ಕೆ 20 ವರ್ಷ ಬೇಕು. ಆದರೆ ಬಂದ ಮೇಲೆ ನಮ್ಗೆ ಅದು 3 ತಿಂಗಳಿಗಿಂತ ಜಾಸ್ತಿ ಬದುಕಲಿಕ್ಕೆ ಬಿಡೋದಿಲ್ಲ. ನಾವು ಬೇಗ ಅದನ್ನು ಸಮ್ಟೈಮ್ಸ್ ಬಂದ ಕೂಡಲೇ ನಾವು ಎಣಿಸ್ಬಾರ್ದು. ಮಕ್ಕಳ ಮಧ್ಯೆ ಉಂಟು, ಅದು ಉಂಟು, ಇದಂಟು ಲೇಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಮಿನಿಮಮ್ ನಮ್ಮ ಆಸ್ಪತ್ರೆಗೆ ಬರೋದು 1 ವರ್ಷ ಆದಮೇಲೆ. ನಾವು ಹೇಳೋದು 2 ವಾರ, ಆದರೆ ಎಲ್ಲರೂ ಬರೋದು 1 ವರ್ಷ. ಸೊ ಇದಾಗಬಾರ್ದು. ನಿಮಗೆ ಯಾರಿಗೂ ನಿಮ್ಮ ಏಜ್ ಗ್ರೂಪ್, ಈಗ ನಮ್ಮ ಏಜ್ ನಮಗೀಗ 45, 50, 60 ಈ ಏಜಲ್ಲಿ ನಾವೆಲ್ಲ ಇದ್ದೇವೆ. ಈಗ
ಇವರು ಮಕ್ಕಳು ಬಿಟ್ಟು ನಮಗೇನಾದರೂ ಸಮಸ್ಯೆ ಬಂದರೆ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಮಸ್ಯೆ ಬಂದರೆ, ಕಿವಿ ನೋವು ಬರೋದು, ಬಾಯಲ್ಲಿ ನುಂಗುವಾಗ ಒಂಥರ ಸ್ವಲ್ಪ ಆಗೋದು, ಖಾರ ತಿನ್ಲಿಕ್ಕೆ ಆಗದೇ ಇರುವಂಥದ್ದು, ಇಂಥೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆ ನಿಮಗೆ ಮುಂಚೆ ಇರಲಿಲ್ಲ, ಸಡನ್ ಬಂತು. 2 ವಾರದಲ್ಲಿ ನೀವು ಅದನ್ನು ಏನಂತೇಳಿ ನೀವೇ ಕಂಡು ಹುಡುಕಬೇಕು. ಪಾಶ್ಚಾತ್ಯ ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಅಲ್ಲಿ ಎಲ್ಲ ಗುಣ ಆಗ್ತಾ ಇದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಅಂದರೆ ಭಯ ಇಲ್ಲ. ಇಲ್ಲಿ ಕ್ಯಾನ್ಸರ್ ಅಂತ ಹೇಳಿದರೆ ಹೆದರಿ ಒಂದು ಹಣದ ಸಮಸ್ಯೆ, ಮತ್ತು ಇನ್ನೊಂದು ಬದುಕುದಿಲ್ಲ ಅಂತೇಳಿ, ಇನ್ನೊಂದು ಜನರು ಏನಾದರೂ ತಿಳಿಸ್ತಾರೆ ಕ್ಯಾನ್ಸರ್ ಹೇಗೆ ಬಂತು, ಇವನು ಪಾಪ ಮಾಡಿದ್ದೇನೆ ಇಂಥದ್ದೆಲ್ಲ. ಸೊ ಕ್ಯಾನ್ಸರ್ ಎಲ್ಲ ನೀವು ಫಸ್ಟ್ ಸ್ಟೇಜಲ್ಲಿ ಬಂದರೆ ಎಲ್ರಿಗೂ ಗುಣ ಆಗ್ತದೆ. ಸೊ ಯಾವುದು ನಾವು ಹೆದರಬಾರ್ದು. ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಕುತೂಹಲದಿಂದವೇ, ನೀವು ಯಾರನ್ನು ಬೇರೆಯನ್ನು ನಂಬಿ ಈ ಕಾಯಿಲೆ ಫಸ್ಟ್ ಸ್ಟೇಜಲ್ಲಿ ಕಂಡು ಹುಡುಕೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ಮೈಯಲ್ಲಿ ಏನಾಗ್ತದೆ ಅಂದರೆ ನಮ್ಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಿಮ್ಗೇನಾದರೂ ವ್ಯತ್ಯಾಸ ಕಂಡ್ರೆ 50 ವರ್ಷ ಆದಮೇಲೆ ಹೊಟ್ಟೆ ನೋವು ಇರ್ಬೋದು, ಇಂಡೈಜೆಷನ್ ಇರ್ಬೋದು, ಮತ್ತು ತೂಕ ಸ್ವಲ್ಪ ಕಡಿಮೆ ಆಗೋದಿರ್ಬೋದು, ಬಾಯಿ ರುಚಿ ಇಲ್ಲದೇ ಇರ್ಬೋದು, ಇದೆಲ್ಲ ಕ್ಯಾನ್ಸರ್ಗೆ ಸಂಕೇತಗಳು. ಆದರೆ ಅದು ಫಸ್ಟ್ ಸ್ಟೇಜಲ್ಲಿ ಸಿಗ್ತದೆ ನೀವು ಆವಾಗ ಹುಡುಕಿದರೆ. 6 ತಿಂಗಳಾದಮೇಲೆ 5 kg ತೂಕ ಕಡಿಮೆ ಆಯಿತು, ಹಾಗಾಗುವಾಗ ಲೇಟ್ ಆಗ್ತದೆ. ಸೊ ಇದೇ ನಾನು ಹೇಳಲಿಕ್ಕೆ ಬಯಸ್ತೇನೆ.